ಪಾಂಡವಪುರ BGS ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ಬಹಳ ಸಂಭ್ರಮದಿಂದ ನಡೆಯಿತು. ತೋಂಟದ ಸಿದ್ದರಾಮ ಮಹಾಸ್ವಾಮೀಜಿ ಸಾನ್ನಿಧ್ಯ ವಹಿಸಿದ್ದರು. ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಹಾಗೂ ಹಿರಿಯ ಚಲನಚಿತ್ರ ನಟರಾದ ರಾಮಕೃಷ್ಣ, ಪದ್ಮಾ ವಸಂತಿ, ಸಂಗೀತ ನಿರ್ದೇಶಕ ಕೆ. ಕಲ್ಯಾಣ್ ಸೇರಿದಂತೆ ವೇದಿಕೆಯಲ್ಲಿ ಹಾಸನಿದ್ದ ಗಣ್ಯರು ಮಕ್ಕಳಿಗೆ ಓದಿನ ಜೊತೆ ಸಂಸ್ಕಾರ ಕಲಿಸುವ ಅಗತ್ಯತೆ ಇದೆ ಎಂದು ಪ್ರತಿಪಾದಿಸಿದರು. ಶ್ರೀ ರಾಮಕೃಷ್ಣೇಗೌಡ ಅವರ ನೇತೃತ್ವದಲ್ಲಿ ಶಾಲಾ ವಾರ್ಷಿಕೋತ್ಸವ ಸಂಭ್ರಮದಿಂದ ನೆರವೇರಿತು. ನಿಮ್ಮ ಮೇಲೆ ಕೃಪಾಶೀರ್ವಾದವನ್ನು ಬೀರಿದ್ದಾರೆ. ನೀವುಗಳೆಲ್ಲರೂ ಇಂತಹ ಒಂದು ಅದ್ಭುತವಾದ ವಿದ್ಯಾಸಂಸ್ಥೆಯಲ್ಲಿ ನೀವು ಓದಿ ಜ್ಞಾನಿಗಳಾಗಿ ಆರೋಗ್ಯವಂತರಾಗಿ ನಿಮ್ಮ ನಾಡನ್ನ ಸಮಯಗಳನ್ನು ಮಾತನ್ನು ಕೇಳಬೇಕು ಅಂತ ಬಂದವನು. ನನ್ನಂಥವನಿಗೆ ಕಲ್ಯಾಣ ಅಂತವ್ರು 4 ಸಾಲ ಬರ್ಕೋತಾರೆ. ಮಾದೇಶ್ ಅಂತವರು ಸ್ಟಾರ್ಟ್ ಅಂತ ಹೇಳಿದ್ರೆ ಒಂದು 2 ಸಲ ಹೇಳ್ತೀನಿ, ಕಟ್ ಅಂತ ಅವರೇ ಅಂದ್ಬಿಡ್ತಾರೆ. ಅದರಿಂದ ನನಗೆ ಮಾತಾಡಲಿಕ್ಕೆ ಕಷ್ಟ ಆಗುತ್ತದೆ, ಕ್ಷಮಿಸಬೇಕು. ಹಾಗಾಗಿ ಇಂಥ ಒಂದು ಅದ್ಭುತ ನಿಮ್ಮನ್ನು ನೋಡುವಂಥ ಸದವಕಾಶ ನನಗೆ ಶ್ರೀಮಾನ್ ರಾಮಕೃಷ್ಣೇಗೌಡರು 2 ಸಲ ಮಾಡಿಕೊಟ್ರು. ಯಾಕೆಂದರೆ ನನಗೆ 2 ವರ್ಷ ಹಿಂದೆ ಧಾರವಾಡಕ್ಕೆ ಕರ್ಕೊಂಡು ಹೋಗಿದ್ರು. ಅಲ್ಲಿ ಕೂಡ ನಿಮ್ಮಂಥ ಮುಂದು ಮಕ್ಕಳನ್ನು ನೋಡಿ ಅತ್ಯಂತ ಸಮಾಧಾನವಾದ ಸಂತೋಷವಾಗಿದೆ ನನಗೆ. ಇಲ್ಲಿಂದ ಇಂಥ ಸಂಸ್ಥೆಗಳಲ್ಲಿ ಓದಿ ನಾಳೆ ನಾಡಿನಲ್ಲಿ ನೀವು ಎಷ್ಟೆಷ್ಟು ದೊಡ್ಡ ದೊಡ್ಡ ಮಹನೀಯಗಳಾಗ್ತಿರೋ ಗೊತ್ತಿಲ್ಲ. ಯಾಕಂದರೆ ಇಲ್ಲೆಲ್ಲ ವಿಶ್ವೇಶ್ವರಯ್ಯನಂಥ ಮಹನೀಯರನ್ನು ಓಡಾಡಿದಂಥ ಜಾಗ, ಮೈಸೂರು ಮಹಾರಾಜರಂಥವ್ರು ನಡೆದಾಡಿದಂಥ ಜಾಗ, ಕರ್ನಾಟಕದ ಅನ್ನದ ಕಣಜವೇ ಅಂತ ಹೇಳಿಸ್ಕೊಂಡಂಥ ಪುಣ್ಯ ಭೂಮಿ ಇದು. ಇಂಥ ನಾಡಿನಲ್ಲಿ ಹುಟ್ಟಿದ್ದು ಇಂಥ ಸಂಸ್ಥೆಯಲ್ಲಿ ಓದ್ತಾ ಇದ್ದೀರಲ್ಲ, ನೀವೇ ನಿಜವಾದ ಧನ್ಯವಂತರು. ನಿಮ್ಮ ಆರೋಗ್ಯ ಗಟ್ಟಿಯಾಗಿ ಚೆನ್ನಾಗಾಗಲಿ, ನಿಮ್ಮ ತಂದೆ ತಾಯಿಗಳಿಗೆ ಸದಾ ಸುಖವಾಗಲಿ, ನಮ್ಮ ನಾಡಿನ ಶ್ರೀಮಂತಿಕೆಯನ್ನು ಗುರುತು ನೀವಾಗಲಿ ಅಂತ ಹೇಳಿ 2 ಮಾತು ಹೇಳಿ ನನ್ನ ಸೋದರ. ಇದು ಮೊದಲನೇ ಸತಿ ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ಇಷ್ಟೊಂದು ಚೆನ್ನಾಗಿ ನಡೀತದೆ ಅಂತ ನನಗೆ ಗೊತ್ತಿರಲಿಲ್ಲ. ತುಂಬ ರಾಮಕೃಷ್ಣ ಅವರು ಸಂಸ್ಥೆಯನ್ನು ಕಟ್ಟಿ ಮಟ್ಟಕ್ಕೆ ತಗೊಂಡು ಬಂದು ನಮ್ಮ ಹಳ್ಳಿಯ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸಿರೋದಕ್ಕೆ ಮೊದಲನೇದಾಗಿ ಇಷ್ಟೆಲ್ಲ ಕಷ್ಟಪಟ್ಟು ಮಾಡ್ತಿರೋದಕ್ಕೆ ನಿಮಗೆ ಧನ್ಯವಾದಗಳು. ಅದ್ರ ಜೊತೆಗೆ 50 ವರ್ಷ ಪೂರೈಸಿರೋದಕ್ಕೆ ನಿಮಗೆ ಅದಕ್ಕೂ ಅಷ್ಟು ಸೇವೆ ಮಾಡಿರೋದಕ್ಕೆ ನಿಮಗೆ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು 2 ಮಾತು ಮಕ್ಕಳಿಗೆ ಹೇಳ್ತೀನಿ. ಮಕ್ಕಳಿಗೆ ಹೇಳೋದು ಇಷ್ಟ, ದಯವಿಟ್ಟು ಏನು ನಿಮ್ಮಲ್ಲಿ ನೀವು ನಂಬಿಕೆ ಇಡಿ. ನಾನು ಅಂದ್ಕೊಂಡ್ರು ನಾನು ಮಾಡೋಕ್ಕೆ ನನಗೆ ಶಕ್ತಿ ಇದೆ ಅಂತ ಅಲ್ಲಿಂದ ಶುರು ಆಗುತ್ತೆ. ಎಲ್ಲಿ ಯಾವ ಮಟ್ಟಕ್ಕೆ ಹೋಗೋಕ್ಕಾದರೂ ಅದು ಮೊದಲು ನನಗೆ ಮಾಡೋಕ್ಕೆ ಶಕ್ತಿ ಇದೆ, ನಾನು ಯಾರಿಗಿಂತ ಕಮ್ಮಿ ಇಲ್ಲ, ನಾನು ಮಾಡ್ತೀನಿ ಅನ್ನೋದನ್ನು ದಯವಿಟ್ಟು ಅದನ್ನು ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ ಮಕ್ಕಳಿಗೆ. ಅದಾದಮೇಲೆ ಫಾಲೋ ಯುವರ್ ಹಾರ್ಟ್. ಅಂದರೆ ನಿಮಗೆ ಖುಷಿ ಏನು ಅನ್ನಿಸ್ತದೆ ಅದನ್ನು ದಯವಿಟ್ಟು ಮಾಡಿ. ಯಾವಾಗಲೂ ತಾವುಗಳು ಕಲಿಯೋದನ್ನು ಬಿಡಬೇಡಿ. ಎಷ್ಟೇ ವಯಸ್ಸಾದರೂ ಕಲಿಯೋದನ್ನು ನಿಲ್ಲಿಸ್ಬೇಡಿ. ಒಂದು ಇಂಗ್ಲೀಷಲ್ಲಿ ಹೇಳ್ತಾರೆ, ಸ್ಟೇ ಹಂಗ್ರಿ, ಸ್ಟೇ ಫೂಲಿಶ್. ಸೊ ಎಷ್ಟೇ ದೊಡ್ಡ ಮಟ್ಟಕ್ಕೆ ಬೆಳೆದ್ರೂ ನನಗೆ ಗೊತ್ತಿಲ್ಲ, ನಾನು ಕಲ್ತ್ಕೊಳ್ಬೇಕು, ನನಗೆ ಗೊತ್ತಿಲ್ಲ, ನಾನು ಕಲ್ತ್ಕೊಳ್ಬೇಕು ಅನ್ನೋ ಒಂದು ಮನಸ್ಥಿತಿಯನ್ನು ಯಾವಾಗಲೂ ಬೆಳೆಸ್ಕೊಳ್ಳಿ. ಎಷ್ಟೇ ದೊಡ್ಡ ಮಟ್ಟಕ್ಕೆ ಬೆಳೆದ್ರೂ. ಮತ್ತು ಎಲ್ಲರೂ ಮಾತಾಡ್ಬೇಕಾದ್ರೆ ಹೇಳಿದ್ರು ಚಳಿ ಆಗ್ತಿದೆ ಎಲ್ರಿಗೂ, ಏನಿಲ್ಲ ಅಲ್ವಾ? ಈ ಒಂದು ಸುಂದರ ಸಂಜೆ ನಿಜವಾಗ್ಲೂ ಎಲ್ಲ ಮಕ್ಕಳು ಪೌರ್ಣಿಮೆ ಚಂದ್ರನ ಹಾಗೇನೆ ಕಳೆಕಳೆಯಾಗಿದೆ. ನಿಜವಾಗ್ಲೂ ತುಂಬಾ ಸಂತೋಷ ಆಗ್ತಿದೆ. ಇದು ನನಗೆ ರಾಮಕೃಷ್ಣ ಸರ್ ಇದು 2ನೇ ಸಲ ನಿಮ್ಮ ಒಂದು ಸಂಸ್ಥೆಗೆ ನನ್ನ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದಾರೆ. ಇಂಥ ಒಂದು ದೊಡ್ಡ ಸಂಸ್ಥೆ ನಿಜವಾಗ್ಲೂ ನೀವೆಲ್ಲರೂ ಮಕ್ಕಳೆಲ್ಲರೂ ತುಂಬಾ ಅದೃಷ್ಟ ಮಾಡಿದ್ದೀರ. ಇಂಥ ದೊಡ್ಡ ಸಂಸ್ಥೆ ನಾವು ಓದೋವಾಗ ಇರಲಿಲ್ಲ, ಇತ್ತು. ಬಟ್ ಆದರೂ ಇಂಥ ಒಂದು ಒಳ್ಳೆ ಗುರುಗಳ ಒಂದು ಆಶೀರ್ವಾದದಲ್ಲಿ ಈ ಒಂದು ಸಂಸ್ಥೆ ಇರೋದ್ರಿಂದ ನಿಮ್ಮೆಲ್ಲರಿಗೂ ಒಳ್ಳೆ ಸಂಸ್ಕಾರ ಖಂಡಿತ ಬಂದೇ ಬರುತ್ತೆ. ಅದು ಆಟೋಮೆಟಿಕ್ಕಾಗಿ ಎಲ್ಲ ಸಂಸ್ಕಾರ, ನಯ ವಿನಯ ಎಲ್ಲ ಬಂದೇ ಬರುತ್ತೆ. ಜೊತೆಗೆ ವಿದ್ಯೆ ಕೂಡ ಒಂದು ಆಸ್ತಿ. ತಂದೆ ತಾಯಿಗಳು ವಿದ್ಯೆನೇ ಕೊಟ್ಟರೆ ಮಕ್ಕಳಿಗೆ ಅದೇ ದೊಡ್ಡ ಆಸ್ತಿ ಕೊಟ್ಟ ಹಾಗೆ ಈ ಒಂದು ಪರಿಸ್ಥಿತಿಯಲ್ಲಿ. ಯಾರಿಗೊತ್ತು, ಯಾರು ನಾಳೆ ಮಕ್ಕಳು ಯಾರೇ ದೊಡ್ಡ ಡಾಕ್ಟರ್ಸ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಬೇಕಾದಷ್ಟು ಸ್ಕೋಪ್ ಇದೆ ಇವಾಗ ಎಜುಕೇಷನ್ಗೆ. ಕಲಾವಿದರು ಆಗ್ಬೋದು, ಯಾರಿಗೊತ್ತು.
ಕಲಾ ಸರಸ್ವತಿ ಎಲ್ಲರನ್ನೂ ಕೈ ಬೀಸಿ ಕರೆಯುತ್ತೆ. ಆದರೆ ಆರಿಸ್ಕೊಳ್ಳೋದು ಒಬ್ಬರು, ಆ ಒಬ್ಬರು ಇಲ್ಲೂ ಇರ್ಬೋದು. ಆ ದೇವ್ರ ದಯೆ ಅಷ್ಟೇ, ಎಲ್ಲರ ಹಣೆ ಬರಹ ಅಷ್ಟೇ. ನಿಜವಾಗ್ಲೂ ಇಂಥ ಒಳ್ಳೆ ಸಂಸ್ಥೆಯಲ್ಲಿ ನೀವೆಲ್ಲರೂ ಓದ್ತಾ ಇದ್ದೀರಾ, ಬೆಳೆದು ಒಂದು ನಮ್ಮ